ಇವತ್ತು ಬೇಲ್ ಅಪ್ಲಿಕೇಶನ್ ಏನು ಫೈನಲ್ ಆರ್ಗ್ಯುಮೆಂಟ್ಸ್ ಆಗಬೇಕಿತ್ತು ನನಗೆ ಹೇಳಿದ್ದೆ ಸರ್, ಇವತ್ತು ಆರ್ಗ್ಯುಮೆಂಟ್ ಮಾಡಿ ಅಂತ ಬೇಲ್ ಅಪ್ಲಿಕೇಶನ್ನ ಫೈನಲ್ ಆರ್ಗ್ಯುಮೆಂಟ್ನ ಕೇಳಿದ್ದಾರೆ. 30ನೇ ತಾರೀಕಿಗೆ ಆರ್ಡರ್ಸ್ಗೆ ಪೋಸ್ಟ್ ಮಾಡಿದ್ದಾರೆ. ಸೊ 30ನೇ ತಾರೀಕು ಬೇಲ್ ಅಪ್ಲಿಕೇಶನ್ ಆರ್ಡರ್ ಆಗುತ್ತೆ. ಸೊ ಅದಕ್ಕಾಗಿ ನಾವು ಕಾಯಬೇಕಾಗುತ್ತೆ. ಅಷ್ಟೊತ್ತಿಗೆ ಪೊಲೀಸ್ ಅವ್ರಿಗೆ ಏನನ್ನ ನೀವು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಂದರೆ ಅದಕ್ಕೆ ಸಹಾಯ ಬೇಕಾದರೆ ಅವ್ರನ್ನ ನೀವು ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದ್ದಾರೆ. ಯಾರನ್ನ ಇನ್ ದ ಪ್ರೆಸೆನ್ಸ್ ಆಫ್ ಲಾಯರ್, ಇನ್ ದ ಪ್ರೆಸೆನ್ಸ್ ವಕೀಲರ ಸಮ್ಮುಖದಲ್ಲಿ ಹೇಳಿದ್ದಾರೆ, ವಿಚಾರಣೆ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಇಷ್ಟೆರಡಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. 30ನೇ ತಾರೀಕು ಪ್ರೊಡ್ಯೂಸ್ ಮಾಡಿ ಇಮಿಡಿಯೇಟ್ ಬೇಲ್ ಆರ್ಡರ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಮ್ಮ ನಿರೀಕ್ಷಣೆ ಏನಂತಂದರೆ 30ನೇ ತಾರೀಕು ಬೇಲ್ ಆಗುತ್ತೆ. ಅದುವರೆಗೂ ಈ ಇನ್ವೆಸ್ಟಿಗೇಷನ್ ಜೊತೆಗೆ ಏನು ಕೋಆಪ್ರೇಷನ್ ಮಾಡಬೇಕು, ಅದಕ್ಕಾಗಿ ಒಬ್ಬ ಲಾಯರ್ ಸಮ್ಮುಖದಲ್ಲಿ ಹೋಗ್ಬೋದು. ಇಂಟ್ರೋಗೇಷನ್ ಎಲ್ಲ ಲಾಯರ್ ಸಮ್ಮುಖದಲ್ಲಿ ಆಗಬೇಕು ಅಂತ ಕೋರ್ಟ್ ಹೇಳಿ. ಸರ್, ಏನು ತನಿಖೆ ಏನು ಬಾಕಿ ಇದೆ ಅಂತ ಸರ್? ತನಿಖೆ ಬಾಕಿ ಇರೋದು ಅವ್ರು ಹೇಳ್ತಾ ಇರೋದು ಈ ಮೊಬೈಲ್ ಫೋನ್ ಒಂದು ಬೇಕು ಅಂತ. ಸೊ ಆ ಮೊಬೈಲ್ ಫೋನ್ ಬೇಕು, ಅದರಿಂದ ಚಿಕ್ಕಮಂಗ್ಳೂರಲ್ಲಿ ಒಂದು ಹೊಸ ಮೊಬೈಲ್ ತಗೋಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ಪರ್ಮಿಷನ್ ಕೊಟ್ಟಿದ್ದಾರೆ. ಮಂಗಳೂರಲ್ಲಿ ಸರ್, ಈ ಮಧ್ಯದಲ್ಲಿ ಹೈಕೋರ್ಟಲ್ಲಿ ಬೇಲ್ಗೆ ಹಾಕೋಬಹುದು. ಇನ್ನೂ ಆಕ್ಷೇಪಣೆ ಸಲ್ಲಿಸಿಲ್ಲ ಅಂತ ಎಲ್ಲ ಆಯ್ತಲ್ಲ, ಬೇಲ್ ಆರ್ಡರ್ಸ್ಗೆ ಕೊಟ್ಬಿಟ್ರಲ್ಲ, ಪೊಲೀಸ್ ಕಸ್ಟಡಿಗೆ ಮಾತ್ರ ಅದನ್ನ ಕೋರ್ಟ್ ಆರ್ಡರ್ಸ್ ಬೇಲ್ಗೆ ಆರ್ಡರ್ಸ್ಗೆ ಹಾಕಿಬಿಟ್ಟಿದೆ. ಇನ್ನೇನು ಆಕ್ಷೇಪಣೆ ಸಲ್ಲಿಸೋದು, ಅವ್ರು ಆರ್ಡರ್ಸ್ಗೆ ಕೊಟ್ಟಿದ್ದಾರೆ. 30ನೇ ತಾರೀಕು ಪ್ರೊಡಕ್ಷನ್ ಆಗಿದ ತಕ್ಷಣ ಆರ್ಡರ್ಸ್. ಸರ್, ಇನ್ನೊಂದು ಪ್ರಕರಣದಲ್ಲಿ ಬಾಡಿ ವಾರೆಂಟ್ ಮೇಲೆ ಕರ್ಕೊಂಬರಕ್ಕೆ ಹೇಳಿದ್ದಾರೆ. ಅಲ್ಲ, ಇನ್ನೊಂದು ಪ್ರಕರಣದಲ್ಲಿ ಅದು ಇಷ್ಟೊಂದು ಈ ಪ್ರಕರಣದಷ್ಟು ಒಂದು ತೀವ್ರತೆ ಇದೆ, ಗಂಭೀರತೆ ಇಲ್ಲ. ಸೊ ಹಾಗಾಗಿ ಅದರಲ್ಲಿ ಒಂದೇ ಒಂದು ನಾನ್ ವೇಲಬಲ್ ಇದೆ. ಇಷ್ಟು ತೀವ್ರತೆ ಇಲ್ವಲ್ಲ ನೋಡಿ, ಅದರಲ್ಲೂ ನೀವು ಪ್ರೊಡ್ಯೂಸ್ ಮಾಡಿಬಿಡಿ ಆವತ್ತೆ ಅಂತ ಹೇಳಿದ್ದಾರೆ. ಅದನ್ನು ಹೇಳಿದ್ರು ಪೊಲೀಸರು, ಇದಿಷ್ಟು ತೀವ್ರತೆ ಇಲ್ಲ, ಈ ಅಫೆನ್ಸಲ್ಲಿರೋಷ್ಟು ತೀವ್ರತೆ ಇಲ್ಲ, ಅದನ್ನು ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದು ಪ್ರೊಡ್ಯೂಸ್ ಮಾಡಿದ್ರೆ ಅಕಾರ್ಡಿಂಗ್ಲಿ ಏನು ಆರ್ಡರ್ಸ್ ಮಾಡಬೇಕು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಅಂದಾಜಿಗೆ ಇದು 30ರ ಮೇಲೆ ಇದು ಇನ್ನು ಫರ್ದರ್ ಇವರ ಅರೆಸ್ಟ್ ಕಂಟಿನ್ಯೂ ಆಗೋದು ಡೌಟ್ ಇದೆ. ಯಾಕೆಂತಂದರೆ ಕೋರ್ಟ್ ಆರ್ಡರ್ಸ್ ಪೋಸ್ಟ್ ಮಾಡಿದೆ, ಆವತ್ತಿನಿಂದ ಇವ್ರನ್ನ ಬೇಲಿಗೆ ಬಿಡ್ಬೋದು ಅನ್ನೋದು ನಮ್ಮ ಒಂದು ಕಾನ್ಫಿಡೆನ್ಸ್.